ವಿಧವೆಯೊಬ್ಬರನ್ನ ವಿವಾಹವಾಗುವುದಾಗಿ ನಂಬಿಸಿ ಆಕೆಯನ್ನ ವಂಚಿಸಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ವಿಧವೆಯ ಬೆಲೆ ಬಾಳುವಂತಹ ಜಮೀನನ್ನ ಮಾರಿ ಆಕೆಗೆ ವಂಚಕ ಕೈ ಕೊಟ್ಟಿದ್ದಾನೆ. ಕಣ್ಣೀರಿಡ್ತಾ ಯಾದಗಿರಿ ಎಸ್ಪಿ ಕಚೇರಿಗೆ ಬಂದ ಮಹಿಳೆ ದೂರನ್ನ ದಾಖಲು ಮಾಡೋಕೆ ಯತ್ನಿಸಿದ್ದಾರೆ. ವಿಧವೆಯೋರ್ವರನ್ನ ವಿವಾಹವಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಯಾದಗಿರಿ ಭಾಗದಲ್ಲಿ ವಿಧವೆಯ ಬೆಲೆ ಬಾಳುವಂತಹ ಜಮೀನನ್ನ ಮಾರಿ ಆಕೆಗೆ ವಂಚಕ ಕೈ ಕೊಟ್ಟಿದ್ದು, ಇದರಿಂದ ನೊಂದಂತಹ ಮಹಿಳೆ ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಬಸಂತಪುರ ಗ್ರಾಮದ ಸುವರ್ಣ ಅನ್ನುವಂತಹ ಮಹಿಳೆ ವಂಚನೆಗೊಳಗಾಗಿದ್ದು, ತಡಿಬಿಡಿ ಗ್ರಾಮದ ಮಾಳಪ್ಪ ಹತ್ತಕುಣಿ ಎಂಬಾತನಿಂದ ವಂಚನೆಯಾಗಿದೆ. 10 ವರ್ಷದಿಂದ ತನ್ನ ಗಂಡನನ್ನ ಕಳೆದುಕೊಂಡಂತಹ ಮಹಿಳೆ ಸುವರ್ಣ ಒಂಟಿಯಾಗಿ ವಾಸ ಮಾಡ್ತಾ ಇದ್ರು. ಈಕೆಯನ್ನ ತಾನು ಮದುವೆ ಆಗೋದಾಗಿ ನಂಬಿಸಿ ಸದ್ಯ ವಂಚಿಸಲಾಗಿದೆ. ಅಬ್ಬೆ ತುಮಕೂರಿನ ಸ್ವಾಮೀಜಿ ಬಳಿ ತನ್ನ ಕಷ್ಟವನ್ನ ಈ ಮಹಿಳೆ ತೋಡಿಕೊಂಡಿದ್ರು ಅನ್ನುವಂಥದ್ದು ತಿಳಿದು ಬಂದಿದೆ. ವಿಧವೆ ಮಹಿಳೆ ಜೊತೆ ಲವ್ ಸೆಕ್ಸ್ ದೋಖಾ ಆಗಿರೋದು ಸದ್ಯ ಬೆಳಕಿಗೆ ಬಂದಿದ್ದು, ನೊಂದಂತಹ ಮಹಿಳೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ಕೂಡ ಆಗಿದೆ. ಈಕೆಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನನ್ನ ಮಾರಿ ಹಣವನ್ನ ತೆಗೆದುಕೊಂಡು ವಂಚಕ ಕೈ ಕೊಟ್ಟಿದ್ದಾನೆ. ಏನಂತ ವಿಚಾರಣೆ ಮಾಡಲಿಲ್ಲ, ಎಂತ ಮಾಡಿಲ್ಲ. ಅವ್ರು ಯಾರು ಒಂದು ವರ್ಷ ಆಯ್ತು ಈಟ ಗೋಳಾಡಿಗೆ ತಿರುಗಾಡಕತ್ತೀರಿ. ಏನಂತ ವಿಚಾರಣೆ ಮಾಡಲಿಲ್ಲ, ಎಂತ ಮಾಡಿಲ್ಲ. ಅವ್ರು ಯಾರು ತಳಿಬಿಡಿ ಅಂತ ಹೇಳ್ರಿ, ಮಾಳ ಪೂಜಾರಿ ಅಂತ ಹೇಳಿರಿ. ನಮ್ಗೆಲ್ಲ ಹೊಲ ಮನೆ ಓಟ ಕಸ್ಕೊಂಡ್ರಿ, ಓಟ ನನ್ನ ಗಂಡನ ಮನೆ ಆಸ್ತಿ ಮಾರಿ ನಾ ದುಡ್ಡು ತಿಂದ ನಾವೆಲ್ಲ ನನಗೆಲ್ಲ ಜೀವನ ಹಾಳು ಮಾಡಿ ನನಗೆ 2-3 ಸಲ ಒಂದು ವರ್ಷ ಆಯ್ತು. ಇಲ್ಲ ನೋಡ್ರಿ, ನೀ ಬೇಕಾದಲ್ಲಿ ಹೋಗಂತಲ್ರಿ. ಮಹಿಳಾ ಆಯೋಗ ಮಕ್ಕಳ ಕಲ್ಯಾಣ ಇಲಾಖೆಗೂ ನೀನ್ ಏನ್ ಮಾಡಿದ್ ನನಗೆ ಏನ್ ಮಾಡಂಗಿದ್ದೀನಿ ಅಂತಂದ್ರಿ. ದುಡ್ಡು ಅದ ನನ್ನ ಬಳಿ, ಕಾರ್ ಅದ, ಹುಡುಗರ ಕಾನೂನು ಅದ.